ಯಾಕೆ ಕವಿತಕ್ಕ ಪಲಾವ್ ತಿಂದೇ ಇಲ್ಲ? ಬನ್ನಿ ತಿಂದು ಬನ್ನಿ, ಚೆನ್ನಾಗೈತೆ ಬಿಸಿ ಬಿಸಿ ಪಲಾವು. ಯಾಕೋ ಹಾಕ್ಕೊಟ್ಟಿದ್ದೆ ಹಂಗೆ ಇಟ್ಟು ಬಂದಿದ್ದೀರಾ? ಅಯ್ಯೋ ಆ ಪಲಾವು ನಮ್ಮ ಚಿಕ್ಕಮ್ಮ ಮಾಡಿರೋ ಥರ ಇಲ್ಲ. ಚಿಕ್ಕಮ್ಮ ಚೆನ್ನಾಗಿ ಮಾಡ್ತಾರೆ. ಚಿಕ್ಕಮ್ಮ ಮಾಡಬೇಕಾಗಿತ್ತು, ನೀನು ಚೆನ್ನಾಗೇ ಮಾಡಿಲ್ಲ. ಅದ್ರಾಗ ಉಪ್ಪಿಲ್ಲ ಖಾರ ಇಲ್ಲ. ಒಂದು ತುತ್ತು ಇಟ್ಕೊಂಡೆ, ತಿನ್ನೋಕ್ಕಾಗಲಿಲ್ಲ, ಅದಕ್ಕೆ ಅದೇ ಬಂದೆ. ಅಯ್ಯೋ ಚೆನ್ನಾಗೈತಲ್ಲ, ನಾವೇನು ತಿಂದ್ವಪ್ಪ, ಬಿಸಿ ಬಿಸಿ ಚೆನ್ನಾಗಿತ್ತು. ಅಯ್ಯೋ ಏನು ಚೆನ್ನಾಗೈತಮ್ಮ. ಪಲಾವ್ ಅಂದರೆ ತರಕಾರಿ ಜಾಸ್ತಿ ಹಾಕಬೇಕು, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಉದ್ರುದ್ರಾಗಿ ಮಾಡ್ಬೇಕು ಪಲಾವು. ನುಣ್ಣಗೆ ಮಾಡಿದೀಯ. ಒಳ್ಳೆ ಹೆಂಗೈತೆ ಅಂದರೆ ಅದು ನುಣ್ಣಗೈತೆ. ಉದ್ರುದ್ರ ಹಾಕಿರ್ಬೇಕು ಚೆನ್ನಾಗಿ ಪಲಾವ್ ತಿನ್ನೋಕ್ಕೆ. ನೀನು ಅದನ್ನು ಒಳ್ಳೆ ಮುದ್ದೆ ಥರ ಮಾಡಿಟ್ಟಿದೀಯ. ಪಲಾವ್ ಹಂಗಿದ್ರೆ ಟೇಸ್ಟೇ ಸಿಗಲ್ಲ, ನುಣ್ಣಗಿದ್ಬಿಟ್ರೆ. ಉದ್ರುದ್ರಾಗಿ ಮಾಡಬೇಕಪ್ಪ. ಇನ್ನೊಂದು ಸ್ವಲ್ಪ ತಿನ್ನಂಗಿರ್ಬೇಕು, ಮೊಸರು ಬಜ್ಜಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತಿನ್ನಂಗಿರ್ಬೇಕು. ಅದರಲ್ಲಿ ಇನ್ನು ಮೊಸರು ಬಜ್ಜಿ ಹಾಕಿದ್ರೆ ಅದು ಪಾಯಸ ಥರ ಆಗುತ್ತೆ. ಹಂಗೆ ಮಾಡಿದೀಯ. ನೀರು ಒಂದು ಸ್ವಲ್ಪ ಕಡಿಮೆ ಇಡಬೇಕಾಗಿತ್ತು. ಅದ್ಯಾವುದೋ ಹೊಸ ಅಕ್ಕಿ ಕಡಿಮೆನೇ ಇಟ್ಟಿದ್ನಪ್ಪ, ಹಂಗಂದ್ರೂ ನುಣ್ಣಗಾಗ್ಬಿಟ್ಟೈತೆ. ಇವಾಗ ಬನ್ನಿ ಅಕ್ಕ, ಆಮೇಲೆ ಏನಾದರೂ ಮಾಡ್ಕೊಡ್ತೀನಿ, ತಿಂದು ಬನ್ನಿ. ಯಾಕೆ ತಿಂಡಿ ತಿನ್ನಲಿಲ್ವ ಕವಿತಾ? ಯಾಕೆ ಚಿಕ್ಕಮ್ಮ, ನೀವು ಮಾಡಿರೋ ಥರ ಪಲಾವ್ ಇಲ್ಲ. ಇವಳು ಪಲಾವ್ ಮಾಡಿದಾಳೆ, ಅಯ್ಯೋ ತಿನ್ನೋಕ್ಕೆ ಆಗ್ತಾಯಿಲ್ಲ ಅದು. ಅದಕ್ಕೆ ಏನಾದರೂ ಮಾಡಿಕೊಡಿ ಚಿಕ್ಕಮ್ಮ. ಅಯ್ಯೋ ಇವಾಗೇನು ನಾನೇನು ಮಾಡೋಂಗಿಲ್ಲಮ್ಮ. ಎಲ್ಲ ಅವ್ರದ್ದೇ. ಅಡುಗೆ ಮನೆಗೆ ನೀನೇನು ಬರಬೇಡ, ನಾನೆಲ್ಲ ಮಾಡಿಡ್ತೀನಿ ಅಂತ ಹೇಳಿ ಅವರೇ ಮಾಡೋದು. ಎಲ್ಲ ನಿಮ್ಮ ಅಪ್ಪಯ್ಯ ಅಂತೂ ಬಿಡತ್ಲಾಗೆ ಹೆಂಗೆ ಊಟ ಮಾಡುತ್ತೋ ಏನೋ. ಇವ್ರು ಮಾಡಿರೋ ಸಾರು ಅಡುಗೆನ ಉಪ್ಪಿರಲ್ಲ, ಖಾರ ಇರಲ್ಲ. ಪಲಾವು ಎಂಥ ಆಸೆನಕ್ಕೈತಿ. ಯಾಕೆ ತಿಂದಿಲ್ಲಿವಕ್ಕ? ಯಾಕಕ್ಕ? ಬಾ ತಿನ್ಬಾ. ನೀವಿಬ್ರು ಅದೇ ಕಾಣ್ದಂಗಿದ್ದಾರಾ? ನಿಮ್ಮ ತವ್ರ ಮನೇಲಿ ಏನೂ ಇರಲಿಲ್ಲಲ್ಲ ನಿಮಗೆ. ಇವಾಗ ಇದೇ ಚೆನ್ನಾಗೆ. ನಾನೆಲ್ಲ ಚೆನ್ನಾಗಿ ತಿನ್ಕೊಂಡಿದ್ದವಳು, ನನಗೆ ಈ ಥರ ಪಲಾವ್ ತಿನ್ನೋಕ್ಕೆ ಆಗಲ್ಲ. ನುಣ್ಣಗಾಗಿರೋದು ಚೆನ್ನಾಗಿಲ್ಲದ್ದೆಲ್ಲ ತಿನ್ಬೇಕಂದ್ರೆ ಆಗೋದಿಲ್ಲ ಕಣೆ ನನಗೆ. ನನಗೆ ಚೆನ್ನಾಗಿರಬೇಕು. ನಮ್ಮ ಮನೇಲಿ ಪಲಾವ್ ಮಾಡಿದ್ವಿ, ಎಲ್ಲರ ಮನೇಲೂ ತಿಂಡಿ ಮಾಡ್ತಾರೆ ಇವಾಗ. ನೀವು ನೋಡ್ರಿ ಯಾಕ ಹೆಂಗೆ ಹೇಳ್ತೀರಾ? ನಿಮ್ಮ ಮನೇಲಿ ಮಾಡಿಲ್ಲ ಅಂತ ಹೇಳ್ತೀರಾ. ನಮ್ಮ ಮನೇಲೂ ಮಾಡ್ತಿದ್ವಿ, ನಮ್ಮ ಅಮ್ಮನೂ ಚೆನ್ನಾಗೇ ಮಾಡೋರು. ಹೋಗ್ಬೇಕಮ್ಮ, ನೀನೇ ಮಾಡೋಗಿ ಹೋಗು. ಹೋಗ್ಬಿಟ್ಟು ತರಕಾರಿ ತೊಗೊಂಬಂದು ಚೆನ್ನಾಗಿ ತರಕಾರಿ ಎಲ್ಲ ಜಾಸ್ತಿ ಹಾಕಿ ನನಗೆ ಪಲಾವ್ ಮಾಡ್ಕೊಡು ಚಿಕ್ಕಮ್ಮ. ನೀನು ಮಾಡಿರೋ ಪಲಾವ್ ತಿನ್ನಬೇಕು, ಆ ಟೇಸ್ಟ್ ಬೇಕು ನನಗೆ. ನೀವು ತುಂಬ ಚೆನ್ನಾಗಿ ಮಾಡ್ತೀರಾ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಮಾಡೋ ಪಲಾವು. ನಡಿ ಕೆಂಪಿ, ಬಟ್ಟೆ ಒಕ್ಕಮ್ಮನ ಮಾಡಿಕೊಡು ಅತ್ತೆ, ನೀನೇನೆ. ಒಕ್ಕಗೆ ಅದ್ಯಾಕೆ ಇಷ್ಟ ಆಗಲಿಲ್ಲ ಅಂತೆ, ಮಾಡಿಕೊಡು ಸ್ವಲ್ಪ. ತರಕಾರಿ ತಮ್ಮಕ್ಕೆ ದುಡ್ಡು ಬೇಕು, ಟೇಜಿ ಬೀಗ ಇಸ್ಕ. ಏನೇ ರಚ್ಚು, ಏನಕ್ಕ? ದುಡ್ಡು ತಗೋಬೇಕು, ಟೆಜರಿ ಬೀಗ ಕೊಡಿಲಿ, ಬೀಗ ಕೊಡು. ತರಕಾರಿ ಅಲ್ಲೇ ಹೇಳಿ ತರಬೇಕು, ಟೆಜರಿ ಬೀಗ ನನ್ನ ಹತ್ರ ಇಲ್ಲ, ಮಾವನ ಹತ್ರನೇ ಇದೆ. ನನ್ನ ಹತ್ರ ಇಲ್ಲ ಅಕ್ಕ. ಹಂಗೆ ಮತ್ತು ನಿಮ್ಮ ಅಪ್ಪ ಅಂತೂ ಹೆಂಗೊಂಬುತ್ತಾ ಏನೋ. ನಾನು ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ ಅಡುಗೆ ತಿಂಡಿ ಎಲ್ಲನ, ಎಷ್ಟು ಚೆನ್ನಾಗಿರ್ತಿತ್ತು. ಇವಾಗ ನೋಡಿ ಇವ್ರು ಮಾಡೋದು, ಯಪ್ಪ ಏನೇನು ಚೆನ್ನಾಗಿರಲ್ಲ. ನಿಮ್ಮ ಅಪ್ಪ ಇನ್ನೂ ಸ್ವಲ್ಪನೇ ಊಟ ಮಾಡೋದು ಇವಾಗ. ಅಯ್ಯೋ ನಾನು ಇಲ್ಲದಕ್ಕೆ ಈ ಮನೆಯಾಗೆ ನಾನು ಮಾಡ್ದಿಲ್ಲದಕ್ಕೆ ತಿನ್ನೋಕ್ಕಾಗಲ್ಲ, ನನಗೂ ತಿನ್ನೋಕ್ಕಾಗಲ್ಲ. ಏನು ಮಾಡೋಣ, ಮಾಡಿಕ್ಕಿರೋ ತಿನ್ನಬೇಕು ಅಂತಂತೈತೆ ನಿಮ್ಮ ಅಪ್ಪಯ್ಯ. ಅಡುಗೆ ಮಾಡೋದು ನೀಟಾಗಿ ಕಲ್ತಿಲ್ಲ ಅಂತಂದ್ರೆ ಹೇಳತ್ಲಾಗೆ ಹೊಟ್ಟೆ ಹಶ್ವಾಗಿತ್ತಪ್ಪ ನನಗಂತೂ. ಅಪ್ಪ ಬಾರಪ್ಪ, ತಿಂಡಿ ತಿಂದ ಆಳೆ ನೀನು? ಇಲ್ಲ ಕಡಮ್ಮ, ನೀನು ತಿಂದಿ. ಅವಳಿಗೆ ನಾನು ಮಾಡಿರೋ ಪಲಾವ್ ಇಷ್ಟ ಅಂತೆ, ಅವ್ರು ಮಾಡಿರೋದು ಯಾಕೋ ಚೆನ್ನಾಗಿಲ್ವಂತೆ, ತಿನ್ನಕ್ಕೆ ಆಗ್ತಿಲ್ವಂತೆ ಅವಳಿಗೆ. ತಿನ್ನಾಗಮ್ಮತ್ತ ಒಂದಿಟ್ಟು ಹಂಗೇನೆ ಅವರು ಇನ್ನೂ ಒಂದಿಟ್ಟು ಕಲಿತಾರಲ್ಲ ಅದಕ್ಕೇನೆ. ಅಲ್ಲಿ ನನ್ನ ಪಾಪ ಅವರು ಓದ್ಕೊಂಡಿದ್ದಿದ್ದು ರೊಚ್ಚಮ್ಮ ಯಾತ್ಕನ ಹೋಗದ ಇದೆಲ್ಲ ನನ್ನ ಮಾಡ್ತಿರ್ಲಿಲ್ಲ. ದೋಸ್ಮಕ್ಕೆಲ್ಲ ಮಾಡಿಕ್ಕದು ಉಣ್ಕೊಂಡು ಹೋಗ್ತಿದ್ದು, ಮಾಡೋದು ಕಲ್ತಿಲ್ಲ. ಸುಮಾರು ಮಾಡ್ತಾಳೆ, ಹೋಗಿ ಉಣ್ಣೋಗ್ರಿ ಏನು ಮೊಸರು ಪಸರು ಹಾಕ್ಕೊಂಡು. ಹೋಗಪ್ಪ ಅತ್ತ, ನಮ್ಮ ಚಿಕ್ಕಮ್ಮ ಮಾಡ್ದಂಗಿಲ್ಲ. ನಮ್ಮ ಚಿಕ್ಕಮ್ಮ ಮಾಡಲಿ ಕಣಪ್ಪ ಎಲ್ಲನ. ನೀನು ಯಾಕಪ್ಪ ಎಲ್ಲ ಅವ್ರಿಗೆ ಕೊಡ್ತೀಯ? ನೋಡು, ಎಲ್ಲ ಟೆಜರಿ ಬೀಗ ಎಲ್ಲ ಅವ್ರ ಕೈಗೆ ಕೊಟ್ಟಿದೀಯಾ. ಅಲ್ಲ ದೊಡ್ಡವರಿದ್ದಂಗೆ ಯಾಕೆ ಅವ್ರಿಗೆ ಕೊಡ್ತೀಯಾ ಅಂತ ಹೇಳಿ ಈಗಲೇ ಕೊಟ್ಟರೆ ಮುಂದೆ ಮುದ್ದೆ ಹಾಕ್ತಾರ ಅವರು. ಕೊಟ್ಟಿಲ್ಲ ಕಣಮ್ಮ, ನನ್ನ ತೆಗೆ ಐತೆ. ಹಿಂಗೆ ಯಾಕನ ಬೇಕಂದಾಗ ತಕ್ಕಮಕ್ಕಿ ತಕ್ಕಮುತ್ತ ಅಷ್ಟೇನಿ. ಕೊಡಪ್ಪ ಇಲ್ಲಿ, ಕೊಡಿಲಿ. ನಾನು ಅಮ್ಮಯಿಂದೆಲ್ಲ ಒಡವೆನ ತಗೋಬೇಕು, ಟೆಜರಿ ಬೀಗ ಕೊಡಿಲಿ. ಕೊಡಪ್ಪ, ಹೆಣ್ಮಗಳು ತಗೊಂಡೋಗ್ಲಿ, ಹೆಣ್ಮಗಳಿಗೆ ಕೊಡು ಎಲ್ಲ ಒಡವೆನೂ. ನಮಗೇನು ಆಸೆ ಇಲ್ಲಪ್ಪ, ಎಲ್ಲ ಹೆಣ್ಮಗ್ಳಿಗೆ ಸೇರಲಿ ಎಂಬುದೇ ಆಸೆ. ಕಣಪ್ಪ, ನಮ್ಮ ಅಮ್ಮಯಿಂದ ಒಡವೆ ನಾನೇ ತಗೋಬೇಕು. ಕೊಡು, ನಾನೆಲ್ಲನ ತಗೊಂತೀನಿ. ಟೆಜರಿ ಬೀಗ ಕೊಡು. ಬಿಡು ತಗೊಂಬಂತೇನು. ಆಮೇಲಿಂದ ಯಾವಾಗನ್ ಬೀಗ ತೆಗಿದ್ನಾ ಅಲ್ಲೆಲ್ಲ ಈ ಕೈನಿ ಕೊಡ್ತೀನಿ ಸುಮ್ಕಿರು. ಆಮೇಲಿಂದ ತಗೊಂಬಂದು ನಿಮ್ಮ ಅಮ್ಮಯಿಂದ ಅಡುಗೆ ಏನೈತೆ ಅದನ್ನ ತಗೊಂಬಂತ. ಅವ್ರಿಗೆ ವಾಸ್ತ ಮಾಡ್ಸಕ್ಕಾಗುತ್ತೆ ಯಾವ್ದ ನಾನು. ಯಾಕೆ ಮಾಡಿಸ್ತೀಯ ಸುಮ್ಮನಿರು. ಅವ್ರಂಥ ಮನೆಯಾಗಿದ್ದವರು ಇಂಥ ಮನೆ ಸಿಕ್ಕಿರೋದೇ ಹೆಚ್ಚು. ಅಂಥವ್ರಿಗೆಲ್ಲ ಏನು ಒಡವೆ ಪಡವೆ. ನೀನಂತೂ ಅಪ್ಪ ಅವ್ರನ್ನ ಎಷ್ಟಾನ ಹಚ್ಕೊಂಬಕ್ಕೆ ಹೋಗ್ಬಿಡ ನೋಡು. ನಿನ್ನಂಗೆ ನೋಡ್ಕೊಂಬರೋ ಯಾರೂ ಇಲ್ಲ.
ಹಂಗೆ ಯಾರು ನೋಡ್ಕೊಂಬಕ್ಕೆ ಹೋಗಲ್ಲ. ಹೆಂಗೆ ನೋಡ್ಕೊಂಡ್ರೆ ನಿನ್ನ ಸಾದ್ರ ತಗೊಂತಾರೆ. ಇವರು ಏನಿಲ್ಲ, ಇವರಿಬ್ರು ಜೋರಾದ್ದಾರು. ಅದಕ್ಕೇ ನೀನು ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು. ಎಷ್ಟನ ಅವ್ರನ್ನ ಅತಿ ಮಾಡ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಜಾಸ್ತಿ ಮಾತಾಡ್ಸಕ್ಕೆ ಹೋಗ್ಬೇಡ. ಎಷ್ಟೋ ನಾನು ನೀ ಹೇಳ್ದಂಗೆ ಕೇಳಂಗೆ ಇಕ್ಕೇಬೇಕು. ಮುಂದೆ ಆಮೇಲೆ ನೀನು ಮುದ್ದೆ ಹಾಕಲ್ಲ ನೋಡು. ನಾನು ಅದೇ ಹೇಳೋದು ಈ ಅಪ್ಪನಿಗೆ, ಅಲ್ಲ ಕಣಪ್ಪ ನೀನು ಈಗಲೇ ಎಲ್ಲ ಕೊಟ್ಟು ಕುಕ್ಕಬೇಡ, ಮುಂದೆ ನೀನು ವಯಸ್ಸೋದ್ ಕಾಲಕ್ಕೆ ನೋಡಲ್ಲ ಅಂತ ನಾನು ಒಳ್ಳೇದೇಳಿ ನಿಮ್ಮ ಅಪ್ಪಗೆ ಸಿಟ್ಟು ಬರ್ತವೆ. ಅಪ್ಪ ನಮ್ಮ ಚಿಕ್ಕಮ್ಮ ಇರೋದಕ್ಕೆ ಮನೆ ಆಗಿರೋದು ಗೊತ್ತಾಯ್ತಾ? ಇವತ್ತು ನೋಡು ನನ್ನ ಎಷ್ಟೊಂದು ದಿವಸ ಆಯಿತು ಬಾರಮ್ಮ ಮನೆಗೆ ಅಂತೇಳಿ ನಾನು ಎಷ್ಟು ಪ್ರೀತಿಯಿಂದ ಕರ್ಕೊಂಬಂದೈತು ಬಂದು ನಮ್ಮ ಚಿಕ್ಕಮ್ಮ. ಹಿಂಗೆ ಯಾರಪ್ಪ ಕರೆಯೋರು? ಅವ್ರೇನಾದರೂ ಒಂದು ದಿವಸಕ್ಕಾದ್ರೂ ಫೋನ್ ಮಾಡಿದ್ರಾ? ಇಬ್ಬರು ಅವರು ನಮ್ಮ ಅಣ್ಣ ಇದ್ದ ಹೆಂಡ್ತಿಗಳು ಇವರಿಬ್ರು ಹೊಚ್ಚು ಆಗಲಿ ಅವಳು ಕೆಂಪಿ ಆಗಲಿ ಇಬ್ಬರಳು ಫೋನ್ ಮಾಡಿದ್ರಾ? ಇಲ್ಲ. ನಮ್ಮ ಅಣ್ಣ ಇರಾಗಲಿ ಫೋನ್ ಮಾಡಿದ್ರಾ? ಇಲ್ಲ. ನೋಡು ನಮ್ಮ ಚಿಕ್ಕಮ್ಮ ಇವತ್ತು ಎಂಥದನ್ನಾಗಲಿ ಬಾರಮ್ಮ ನೀನು ಬಂದೇ ಇಲ್ಲ ಎಷ್ಟೊಂದು ದಿವಸ ಆಯಿತು ಅಂತ ಹೇಳಿ ಕರ್ಕೊಂಬಂದೈತಿ. ಅದಕ್ಕೆ ನನಗೇನೆ ಒಂದು ಸೀರೆ ತಂದಿಲ್ಲ ಏನಿಲ್ಲ. ಅದಕ್ಕೆ ನಮ್ಮ ಅಮ್ಮಯಿಂದೆಲ್ಲ ಒಡವೆ ಎಲ್ಲ ನಾಲ್ಕು ಕೊಡು ನನಗೇನೇನು. ಕಣಪ್ಪ ಒಡವೆ ಎಲ್ಲ ನಾಲ್ಕು ಕೊಡು. ಇರೋ ಬರೋದೆಲ್ಲ ಅಮ್ಮಯಿಂದ ಒಡವೆನ ಹೆಣ್ಮಕ್ಳಿಗೆ ಸೇರಬೇಕು ಕೊಡು. ಅವಳ ಪಾಪ ಇನ್ನೆಲ್ಲಿಗೆ ಹೋಗ್ತಾಳೆ. ತಡಿ ಬೋಲಿ ಮೇದನು ದೇವು ಎಲ್ಲ ಕೇಳಿ ಎಲ್ಲಾರನ್ನು ಕುಂಡ್ರಿಸ್ಕೊಂಡು ಕೆಂಪಮ್ಮನು ರೊಚ್ಚಮ್ಮನು ಕೇಳಿ ಕೊಡಕ್ಕಾಗುತ್ತಿ. ಅಯ್ಯೋ ನಮ್ಮ ಅಮ್ಮಯಿಂದ ಒಡವೆ ಕೊಡಕ್ಕೆ ಅವ್ರನ್ನೆಲ್ಲ ಯಾಕಪ್ಪ ಕೇಳ್ತೀಯ ನೀನು? ಇವ್ರನ್ನ ಬೇಕಾದ್ರೆ ನಮ್ಮ ಅಣ್ಣ ಇರ್ನು ಕೇಳು, ನಾನು ಬೇಡ ಅಂಬಲ್ಲ. ಇವರಿಬ್ರು ಕೇಳೋ ಅಂಥದ್ದೇನಿಲ್ಲ, ಕೆಂಪಿನೂ ರೊಚ್ಚಿನೂ. ಇವರಿಬ್ರನ್ನ ಹೆಂಗೆ ಕೇಳ್ಬೇಕು ನೀನು? ನಮ್ಮ ಅಮ್ಮನ ನಡುವೆ ನನಗೆ ಕೊಡೋಕ್ಕೆ? ನಮ್ಮ ಅಮ್ಮಯಿಂದ ಒಡವೆ ತಾನೆ, ನಾನೇನೇನು ಅವ್ರದ್ದೇನಾದರೂ ಅವ್ರ ಅಪ್ಪನ ಮನೆಯಿಂದ ತಂದಿರೋದು ಅವ್ರದ್ದೇನಾದರೂ ಕೇಳಿದ್ನಾ? ಏನಿಲ್ಲ ತಾನೆ, ನಮ್ಮ ಅಮ್ಮಯಿಂದ ಒಡವೆ ನಾನು ಕೇಳ್ತಿರೋದು. ಮತ್ತು ಅವಳೇನು ಕೇಳಬಾರದು ಕೇಳಲಿಲ್ಲ ಕಣಪ್ಪ, ಎಲ್ಲ ಕೊಟ್ಟು ಬಿಡು. ಸುಮ್ಮನೆ ಇನ್ನೇನಕ್ಕೆ ಇಕ್ಕೊಂಡು ಇಷ್ಟು ದಿವಸ ಇಕ್ಕೊಂಡ್ರೆ ಏನೂ ಬರೋಂಗಿಲ್ಲ. ಹೆಣ್ಮಗ್ಳಿಗೆ ಸೇರಿಸ್ಬಿಡು. ಅವಳು ಕೊಟ್ಟರೆ ಎಲ್ಲನ ಸೀರೆ ಪರಿ ತಂದು ಎಲ್ಲ ತಗೊಂಡ್ರೆ ಅವಳು ಹಬ್ಬ ಮುಗಿಸ್ಕೊಂಡು ಹೋಗ್ತಾಳೆ. ಕೊಡು ಹಾಕೊಂಬೇಡ, ಅವ್ರ ಅಮ್ಮಯಿಂದ ಒಡವೆ ಅವಳು ಹಾಕಬೇಕು. ಕೊಡೋಣ ಹೇಳಮ್ಮ, ನಿನಗೆ ಕೊಡ್ತೀನಿ ಕೊಡೋಣ ಹೇಳ, ಆಮೇಲಿಂದ ಕೊಡ್ತೀನಿ. ಎಲ್ಲರನ್ನು ಕುಂಡ್ರಿಸ್ಕೊಂಡು ನಿಮ್ಮ ಅಣ್ಣ ಇರ್ಬೋದ್ಲಿ ಹೇಳಿ ಕೊಡೋಣ. ತಿರ್ಗಿ ಆಮೇಲೆ ನೋಡಿ ನಮ್ಮಪ್ಪ ಹೇಳಿ ಇಲ್ಲ ಕೊಟ್ಟೈತಿ ಅಂತ ಹೇಳಿ ಅವ್ರು ಸಿಟ್ಟಾಗೋದು ಬೇಡ. ಮನೆಯಾಗ ಎಲ್ಲರಿಗೂ ಹೇಳಿ ಕೊಡೋಣ. ಸರಿ ಆಯ್ತು ಕಣಪ್ಪ, ಆಮೇಲಿಂದ ಕೊಡು. ಮತ್ತೆ ಇಸ್ಕ ಬಿಡಬೇಡ. ಒಡವೆ ಎಲ್ಲ ಇಸ್ಕ ಇಲ್ಲೋಡು, ಒಂದು ಉಂಗುರ ಸಮೇತ ಬಿಡಬೇಡ. ನಿಮ್ಮ ಅಮ್ಮಯಿಂದ ಎಲ್ಲ ಇಸ್ಕ ಬಿಡು. ಲೋಡಿಯವರು ಹಾಕ್ಯಂಡು ಮೆರ್ದಾಡೋಣ ಅಂತ ಇದ್ದಾರೆ. ಎಲ್ಲ ತವ್ರ ಮನೆ ಸಾಕಿಸ್ತಾರೆ ಕವಿತಮ್ಮ. ತವ್ರ ಮನೆ ಸಾಕಿಸ್ತಾರೆ. ಅದಕ್ಕೇ ನಾನು ಬಿಡಲ್ ಬಿಡು. ನಮ್ಮ ಅಮ್ಮಯಿಂದ ಎಲ್ಲ ಒಡವೆ ಇಸ್ಕೊಂತೀನಿ. ಅದ್ರಾಗೆ ನಾನು ಹಾಕ್ಯಂತಿದ್ನಲ್ಲ ಅವನ್ನ ನನಗೆ ಕೊಟ್ಬಿಡು. ಏನಿದ್ದಾವೆಲ್ಲ ನೀನು ತಗೊಂಡೋಗು. ನಾನೊಂದು ನೆಕ್ಲೇಸನ್ನು ಹಾಕ್ಯಂತಿದ್ನಲ್ಲ ಬಾಳೆಗಳು, ಅವನ್ನೆಲ್ಲನ ನನಗೆ ಕೊಡು. ಅವನ್ನ ನಿನಗೆ ಕೊಟ್ಮೇಲೆ ನನಗೆ ಕೊಡು ಅವನ್ನ. ಸರಿ ಆಯ್ತು ಹೇಳಿ ಚಿಕ್ಕಮ್ಮ, ನಿನ್ಗೆ ಯಾವ್ಯಾವ ಬೇಕು ಅವನ್ನೆಲ್ಲ ತಗೊಬಿಡು. ನೀನು ತಗೊಂಡ್ಬಿಟ್ರೋ ನಾನು ತಗೊಂತೀನಿ. ನಮ್ಮ ಅಮ್ಮನ ಸಣ್ಣ ಟೂಟ ಮೌಟಿ ಓಲೆ ಜುಮ್ಕೆ ನೆಕ್ಲೆಸ್ಸು ನಾಗರ ಬಿಲ್ಲೆ ಬಳೆ ಎಲ್ಲ ಪ್ರತಿಯೊಂದು ಐತೆ ನಮ್ಮ ಅಮ್ಮ. ನಾವು ಕಡ್ಗ ಎಲ್ಲ ಬಂಗಾರದ್ದು ಎಷ್ಟೊಂದು ಒಡವೆ ಐತೆ ನಮ್ಮ ಅಮ್ಮಂದು. ಪದಕ ಐತೆ, ಎಲ್ಲ ಎಷ್ಟೊಂದು ಒಡವೆ ಐತೆ. ಅದಕ್ಕೆ ಯಾಕೆ ಬಿಡ್ಬೇಕು ಇವರಿಗೆ? ನಾನು ಇಸ್ಕೊಂಡು ಹೋಗ್ತೀನಿ. ನಿನಗೆ ಏನೇನು ಬೇಕು ಅದನ್ನೆಲ್ಲ ತಗೊಬಿಡು ಚಿಕ್ಕಮ್ಮ. ಇನ್ನು ಉಳ್ದಿರೋದು ನಾನು ತಗೊಂಡೋಗ್ತೀನಿ, ಸರಿನಾ? ಇರೋಳೊಬ್ಳು ತಂಗಿ ಕೊಡಬೇಕು ಅಂತ ಅವರು ಒಪ್ಕೊಂತಾರೆ ನಿಮ್ಮ ಅಣ್ಣ ಇಬ್ಬರಳು. ಸುಮ್ಮನೆ ಇಸ್ಕೊಬಿಡು. ಇಸ್ಕೊಂಡ್ರೇನೆ ಸರಿ ಹೋಗೋದು. ನಿಮ್ಮ ಅಮ್ಮಯಿಂದ ಒಡವೆ ನಿನಗೆ ಸೇರಲೇಬೇಕು. ಅಂತೂ ಇಂತೂ ಒಡವೆ ಇಸ್ಕೊಳಕ್ಕೆ ಹೇಳ್ದೆ, ಇಸ್ಕೊಂತಾಳೆ ಮನೆ ಹೆಣ್ಮಗಳು. ಯಾಕಂದರೆ ಅಮ್ಮಯಿಂದ ಒಡವೆ ಸೇರಲೇಬೇಕು ಹೆಣ್ಮಕ್ಳಿಗೆ, ಅದಕ್ಕೆ ಇಸ್ಕ ಅಂತ ಹೇಳಿದ್ದೀನಿ. ಅವರಿಬ್ರು ಹಾಕ್ಯಂಡು ಮೆರ್ದಾಡಕ್ಕೆ ನೋಡಿದ್ರು. ನಾನು ಬಿಡ್ತೀನ? ನಾನು ಬಿಡೋದಿಲ್ಲ. ಹಾಕ್ಯಂಡು ಮೆರ್ದಾಡ್ತೀವಿ ಅಂತ ತೋರಿಸ್ಕೊಳಕ್ಕೆ ಬಂದರು. ಇನ್ನು ಮೆರ್ದಾಳಿ. ಇವಳು ಬಂದಾಗಿಂದ ನೋಡು ಅವರಿಬ್ರು ಅಷ್ಟೊಂದು ಮಾತಾಡಲ್ಲ, ಅಷ್ಟೊಂದು ನನ್ನ ಮೇಲೆ ಜೋರು ಮಾಡೋದಿಲ್ಲ. ಹೆಂಗೆ ಸುಮ್ಮನೆ ಇದ್ದಾರೆ ಅಂತ ಹೇಳಿ ನೋಡ್ತಾ ಇರ್ರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.